ಚುನಾವಣೆ ಸೋತಾಗಿದ್ದನು ಮತ್ತೆ ನಾನು ಪಾರ್ಲಿಮೆಂಟ್ಗೆ ನಿಲ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಎಲ್ಲಿ ಸೋತಿದ್ದೀವಿ ಅಲ್ಲೇ ಗೆಲ್ಬೇಕು ಅನ್ನುವಂಥದ್ದು ನನ್ನ ಒಂದು ಮನದಾಸೆ. ನಾನೆಲ್ಲೂ ಕೂಡ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನನ್ನ ಟಿಕೆಟ್ ಅನ್ನ ಕೇಳಿಲ್ಲ, ಯಾವುದೇ MLC ಕೇಳಿಲ್ಲ, ಕಳೆದ ನಿಗಮ ಮಂಡಳಿಗಳನ್ನ ಕೊಟ್ಟರು ಅಲ್ಲೂ ಕೂಡ ಕೇಳಿಲ್ಲ. ನಾನು ಕೇಳ್ತಾ ಇರುವಂಥದ್ದು, ನಾನು ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು ಸೋತಿದ್ದೀನಿ. ಜಿಲ್ಲೆಯ ಎಲ್ಲ ನಾಯಕರಿಗೆ ನಾನು ಸಂಪರ್ಕವನ್ನ ಮಾಡಿದ್ದೀನಿ. ಅವರ ಚುನಾವಣೆಯಲ್ಲೂ ಕೂಡ ನಾನು ಕೆಲಸ ಮಾಡಿರೋದ್ರಿಂದ ಇವತ್ತು ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ಎಲ್ಲ ಜಿಲ್ಲಾ ನಾಯಕರನ್ನು ಕೇಳಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೋತ್ನಲ್ಲಿ ಹೆಚ್ಚೆಚ್ಚು ಪಕ್ಷದ ಸಂಘಟನೆಗಳು ತೊಡಗಿಸಿಕೊಂಡಿದ್ದ ವಿನಾಕಾಶಕ್ಕೆ ತೊಂದರೆ ಆಗುತ್ತೆ. ನೋಡಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಮುಂದಿನ ನಿರ್ಬಂಧದಲ್ಲಿ ಅದು ಯಾವ ತರ ಫಲ ಕೊಡುತ್ತೆ, ಅದು ಯಾವ ರೀತಿ ಅಂತೇಳಿ ನಾನು ಆ ಒಂದು ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡಿಲ್ಲ. ಇವತ್ತು ನನಗೆ ಪಕ್ಷ ಈ ಒಂದು ಕೆಲಸ ಕೊಟ್ಟಿದೆ, ಜವಾಬ್ದಾರಿ ಕೊಟ್ಟಿದೆ ಅಂತಂದ್ರೆ ಇದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಜಿಲ್ಲೆಯ ಜನರ ಬಗ್ಗೆ ನನಗೆ ಕಾಳಜಿ ಇರೋದ್ರಿಂದ ಅಲ್ಲೂ ಕೂಡ ನಾನು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಧರ್ಮದಿಂದ, ನ್ಯಾಯದಿಂದ ಹಾಗೂ ಪಕ್ಷ ನಿಷ್ಠೆಯಿಂದ ನಡ್ಕೊಂಡಿದ್ದೀನಿ. ಇದಕ್ಕೊಂದು ಪ್ರತಿಫಲ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಈ ಸರಿ ಖಂಡಿತವಾಗೂ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಇದೊಂದು ಬಾರಿ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥ ರೀತಿಯಿಂದ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. 10, 11, 12 ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಬಾಗಲಕೋಟೆಯ ನಾರಿ ಶಕ್ತಿ ಸಮಾವೇಶ ಹಾಗೂ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮ ಅಂತೇಳಿ ಹಮ್ಮಿಕೊಂಡಿದ್ದೀವಿ. 9ನೇ ತಾರೀಕು ಬೆಳಗ್ಗೆ ಹುಡುಗನ ಮತಕ್ಷೇತ್ರದಲ್ಲಿ ಇಲ್ಕಲ್ನಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಸಾಯಂಕಾಲ ತೇರದಾಳದಲ್ಲಿ ಈಶ್ವರ ಲಿಂಗೇಶ್ವರ ಗುಡಿಯಲ್ಲಿ ಇಲ್ಲಿ ಸಾಯಂಕಾಲ ಈ ಕಾರ್ಯಕ್ರಮವನ್ನು ತೇರದಾಳದಲ್ಲಿ ಹಮ್ಮಿಕೊಂಡಿದ್ದೀವಿ. 10ನೇ ತಾರೀಕು ಸಾಯಂಕಾಲ ಬಾಗಲಕೋಟೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. 11ನೇ ತಾರೀಕು ಬಾದಾಮಿ ಹಾಗೂ 12ನೇ ತಾರೀಕು ಜಮಖಂಡಿ ಮತಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕಲಾವಿದರು, ಸಾಧಕಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಯ ಕಲಾವಿದರಾಗಿರ್ಬೋದು, ಗಾಯಕಿಯರು ಸೈಯದ ಸುಹಾನ ಹಾಗೂ ಹಲವಾರು ಇನ್ನ ಗಾಯಕಿಯರು ಹಾಗೂ ನೃತ್ಯಗಾರರು ಹಾಗೂ ಹಲವಾರು ಕ್ಷೇತ್ರದಿಂದ ಈ ಒಂದು ಕುರಿತು ಮಹಿಳೆಯರ ಕುರಿತು ಉಪನ್ಯಾಸ ನೀಡಲು ಕೂಡ ಭವ್ಯ ನರಸಿಂಹಮೂರ್ತಿಯವರಾಗಿರ್ಬೋದು, ಆಕೆ ಜೊತೆಗೆ ಇನ್ನ ಹಲವಾರು ಸಿನಿಮಾ ತಾರೆಯರು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಶಿವರಾತ್ರಿ ನಿಮಿತ್ತ ಬೇರೆ ಬೇರೆ ಭಾಗದಲ್ಲಿ ಅವರು ಕಮಿಟ್ ಆಗಿರುವಂತ ನಿಟ್ಟಿನಲ್ಲಿ ನಮಗೆ 9ರಿಂದ 12ರವರೆಗೂ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂಥದ್ದಲ್ಲಿ ಒಂದು ದಿನ ನಾವು ಸಿನಿಮಾ ತಾರೆಯರನ್ನ ಕರೆಸ್ತಾ ಇದ್ದೀವಿ. ಅವರು ಡೇಟ್ ಕೊಡ್ಬೇಕು, ಇವತ್ತು ಯಾರು ಅಲ್ಲಿದ್ದಾರೆ ಅಂತೇಳಿ ನಾವು 3-4 ಜನಕ್ಕೆ ನಾವು ಅವ್ರಿಗೆ ನಾವು ಬರಬೇಕು ಅಂತೇಳಿ ಆಮಂತ್ರಣವನ್ನು ನೀಡ್ತೀವಿ. ಅವರು ಇವತ್ತು ಮಧ್ಯಾಹ್ನದೊಳಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರೇಮ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಸಿನಿಮಾ ತಾರೆಯರು ಇನ್ನು ಹಲವಾರು ಜನ ಬರುವಂತ ನಿರೀಕ್ಷೆ ಹಾಗೂ ಕಿರುತೆರೆ ನಟಿಯರು, ಧಾರಾವಾಹಿ ನಟಿಯರಾಗಿರ್ಬೇಕು, ಅವರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಬರ್ತಾರೆ. ಎಲ್ಲ ತಾಲೂಕಲ್ಲೂ ಹಮ್ಮಿಕೊಂಡಿರುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಿರುತೆರೆ ನಟಿಯರನ್ನ, ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ವಿಶೇಷ ಗಾಯಕಿಯರನ್ನ, ಈ ಥರ ಎಲ್ಲ ಒಂದು ಕಲಾವಿದರನ್ನ, ಅದ್ರ ಜೊತೆಗೆ ನಮ್ಮ ಲೋಕಲ್ ಕಲಾವಿದರಿಗೆ ನಾನು ಸಾಕಷ್ಟು ಒತ್ತಡ ನೀಡ್ತಾ ಇದ್ದೀನಿ. ನೃತ್ಯ ಪ್ರದರ್ಶನ ಆಗಿರ್ಬೋದು, ಗಾಯನ ಆಗಿರ್ಬೋದು, ಜನಪದ ಗೀತೆಗಳಾಗಿರ್ಬೋದು, ಇಲ್ಲಿರುವಂತವ್ರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಇದಕ್ಕೆ ಯಾರು ಇದರಲ್ಲಿ ಬಯಸ್ತಾರೋ ಖಂಡಿತವಾಗ್ಲೂ ನನ್ನನ್ನು ಸಂಪರ್ಕಿಸಿ ನಾನು ಅವ್ರಿಗೂ ಕೂಡ ಅವಕಾಶವನ್ನ ಆ ತಾಲೂಕಿನ ವೇದಿಕೆಯಲ್ಲಿ ನಾನು ಕಲ್ಪಿಸ್ಕೊಡ್ತೀನಿ. ಮೊದಲನೇ ಆದ್ಯತೆ ನಮ್ಮ ಜಿಲ್ಲೆಯ ಕಲಾವಿದರಿಗೆ ನಾನು ಕಲ್ಪಿಸ್ಕೊಡುವಂತ ಆಲೋಚನೆ ಕೂಡ ಇದೆ. ಇದರಲ್ಲಿ ಈಗಾಗಲೇ ಒಂದು 4-5 ಜನ ನಾವು ಭಾಗವಹಿಸ್ತೀವಿ ಅಂತ ಹೇಳಿದರೆ ಅವ್ರನ್ನ ನಾವಿಲ್ಲಿ ಅಕೊಮೊಡೇಟ್ ಮಾಡ್ತಾ ಇದ್ದೀವಿ. ತೇರದಾಳಲ್ಲಾಗಿರ್ಬೋದು, ಬಾಗಲಕೋಟೆಯಲ್ಲಿ, ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಅವರ ನೃತ್ಯ ಪ್ರದರ್ಶನವನ್ನು ನಾವು ಮಾಡ್ತೀವಿ. ನನಗೆ
ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಕಳೆದ ಬಾರಿ ನಾನು ಸೋತಿದ್ದೀನಿ. ಒಬ್ಬ ಮಹಿಳೆಯಾಗಿ ಇಡೀ ಜಿಲ್ಲೆಯಲ್ಲಿ ನಾನು ಮಹಿಳೆಯರಿಗೆ ಗೊತ್ತು ಎಷ್ಟು ಸಂಕಷ್ಟಗಳಿರುತ್ತೆ. ಮನೆಯನ್ನು ನಿಭಾಯಿಸ್ಕೋಬೇಕು, ಮಕ್ಕಳನ್ನ ನೋಡಿಕೊಂಡು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಬೇಕು. ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಆರೋಗ್ಯವನ್ನು ಲೆಕ್ಕಿಸದಲ್ಲೇ ನಾವು 5 ವರ್ಷ ನಾನು ಕಂಟಿನ್ಯೂಸ್ ಆಗಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಾನು ಎಲ್ಲ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲೇ ಫ್ಲಡ್ ಸಂದರ್ಭ, ಕೋವಿಡ್ ಸಂದರ್ಭ, ಎಲ್ಲೇ ಹಾನಿಗೊಳಗಾದ್ರೆ ಯಾವುದೇ ಒಂದು ಕಷ್ಟ ಇದ್ರು ಕೂಡ ನಾನು ಜನರ ಜೊತೆಗಿರೋದ್ರಿಂದ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಪಕ್ಷಕ್ಕೆ ಮನವಿ ಮಾಡಿಕೊಡಿ. ಯಾವ ನಡೆಯನ್ನ ತಗೊಂಡ್ರು, ಯಾವ ಒಂದು ಜಿಲ್ಲೆಯ ಜನರು ಯಾವ ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ಬರ್ತಾ ಇದ್ದೀನಿ. ನನ್ನ ಜಿಲ್ಲೆಯ ಜನರಿಗೋಸ್ಕರ ಇವತ್ತು ನಾನು ಸಂಸದರಾಗಬೇಕು ಅನ್ನುವಂಥದ್ದನ್ನು ನಾನು ಮಾಡಿಕೊಡ್ಬೇಕಾಗ್ತದೆ. ಜಿಲ್ಲೆಯ ಜನರು ಮತ್ತೊಮ್ಮೆ ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನು ಪರಿಗಣಿಸಿ ಮತ್ತೊಮ್ಮೆ ನನ್ನ ಸೇವೆ ಬೇಕು ಜಿಲ್ಲೆಗೆ ಅನ್ನುವಂಥದ್ದನ್ನು ಜಿಲ್ಲೆಯ ಜನರ ಆಸೆ ಆಗಿದೆ. ಜಿಲ್ಲೆಯ ಜನರು ಯಾವ ಒಂದು ನಡೆಯನ್ನ ತಗೊಂಡ್ರು. ಇವತ್ತು ಪಕ್ಷದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಪೂರ್ತಿ ವಿಶ್ವಾಸ ನನಗಿದೆ. ಅದು ಮುಂದಿನ ದಿನಮಾನದಲ್ಲಿ ನೋಡೋಣ. ಆದರೆ ಇವತ್ತು ಸಂಪೂರ್ಣವಾಗಿ ಸಿಗುವ ವಿಶ್ವಾಸ ಇದ್ದಾಗ ಮುಂದಿನ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇನ್ನೂ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಉಳಿದವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಯಸಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಸಮರ್ಥರಿದ್ದಾಗ ನಮಗೆ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಕೂಡ ಸಲ್ಲಿಸಿಲ್ಲ. ನಾವೆಲ್ಲ ಪ್ರಿಯಾಂಕ್ ಖರ್ಗೆ ಬಂದಾಗ ನಾವು ಅರ್ಜಿನ ಸಲ್ಲಿಸಿದ್ದೀವಿ. ಒಂದು ಪ್ರೊಸೀಜರ್ ಇರುತ್ತೆ. ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕು, ಅದನ್ನು ಪರಿಶೀಲನೆ ಮಾಡಬೇಕು, ಎಲ್ಲವನ್ನೂ ಕೂಡ ಇರೋದ್ರಿಂದ ಇವತ್ತು ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ಪಾರ್ಟಿಯ ಒಂದು ಶಿಷ್ಟಾಚಾರ ಕಟ್ಟುನಿಟ್ಟು ಇದೆ, ಅದ್ರ ಪ್ರಕಾರ ನಾವು ಹೋಗ್ತಿದ್ದೀವಿ. ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಕಳೆದ 9 ವರ್ಷದಿಂದ ನಾವು ಈ ಒಂದು ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲರ ಆಗುಗಳಿಗೆ ಹಾಗೂ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗಾಗಿರ್ಬೋದು, ತಾಲೂಕುಗಳಿಗಾಗಿರ್ಬೋದು ಈಗಾಗಲೇ ಸಂಪರ್ಕ ಇರುವಂಥ ನಿಟ್ಟಿನಲ್ಲಿ ಇದು ನನ್ನ ಒತ್ತಾಯಕ್ಕಿಂತ ಜನರ ಒತ್ತಾಯ ಅಂತ ಹೇಳಕ್ಕೆ ಬಯಸ್ತೀನಿ. ಈಗ ಸಾಕಷ್ಟು ಯುವಕರು ಹಾಗೂ ಹಿರಿಯರು ಎಲ್ಲ ಕರೆ ಮಾಡ್ತಾ ಇದ್ದಾರೆ, ಮೇಡಮ್ ಅವರಿಗೆ ಟಿಕೆಟ್ ತೊಗೊಂಡು ಬರಲೇಬೇಕು, ನೀವು ಇದೊಂದ್ಸರಿ ನೀವು ಇಟ್ಕೊಡ್ಲೇಬೇಕು ಅನ್ನುವಂಥದ್ದು ಎಲ್ಲ ನಮ್ಮ ಜಿಲ್ಲೆಯ ಜನರ ಒಂದು ಒತ್ತಾಯ ಆಗಿದೆ. ಈ ನಿಟ್ಟಿನಲ್ಲಿ ನನ್ನ ಪಕ್ಷಕ್ಕೂ ಕೂಡ ಇದನ್ನ ನಾನು ತಿಳಿಸಿದ್ದೀನಿ. ಇವತ್ತೆಲ್ಲ ಒಂದು ಪಕ್ಷ ನೀಡಿದಂಥ ಜವಾಬ್ದಾರಿಗಳು, ಉಪಚುನಾವಣೆಗಳಾಗಿರ್ಬೋದು, ಪಕ್ಷದ ಒಬ್ಬ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀವಿ, ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀವಿ. ಹಲವಾರು ಪಕ್ಷ ಜವಾಬ್ದಾರಿ ಕೊಟ್ಟಿದ್ದು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀವಿ. ನಾವು ಸತತವಾಗಿ ಪಕ್ಷದಲ್ಲಿ ಸಂಪೂರ್ಣ ಸಕ್ರಿಯವಾಗಿರೋದ್ರಿಂದ ಇವತ್ತು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.